ಓವರ್ಲೋಡ್ನಿಂದ ತುಂಗಭದ್ರಾ ಡ್ಯಾಂನ ಗೇಟ್ ಕಿತ್ತು ಹೋಗಿದೆ. ತುಂಗಭದ್ರಾ ನದಿಗೆ 38,000 ಕ್ಯೂಸೆಕ್ ನೀರು ಈಗಾಗಲೇ ಹರಿತಾ ಇದೆ. ತುಂಗಭದ್ರಾ ನದಿ ಪಾತ್ರದ ಹಲವು ಗ್ರಾಮಗಳ ಜನರು ಭಯಭೀತರಾಗಿದ್ದಾರೆ. ಕಂಪ್ಲಿ ಪಟ್ಟಣದ ಜನರಿಗೆ ಆತಂಕ ಹೆಚ್ಚಾಗಿದ್ದು ನದಿಯತ್ತ ದಾಪುಗಾಲಿಟ್ಟಿದ್ದಾರೆ. ಇನ್ನು ಕಂಪ್ಲಿ ಪಟ್ಟಣ ಕೋಟೆ ಪ್ರದೇಶದ ಜನರಿಗೆ ಎಚ್ಚರಿಕೆಯಿಂದ ಇರಲು ಈಗಾಗಲೇ ಸಂದೇಶವನ್ನ ಕೂಡ ರವಾನಿಸಲಾಗಿದೆ. ಕಂಪ್ಲಿಯ ಕೋಟೆ ಪ್ರದೇಶದ ಜನರು ಆತಂಕಗೊಂಡು ಜಾಗರಣೆ ಮಾಡುತ್ತಿದ್ದಾರೆ. ಬರಲ್ಲ ಬರಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಿಪೋರ್ಟರ್ ರಾಜು. ಕಂಪ್ಲಿ ಪಟ್ಟಣದ ಜನರಲ್ಲಿ ಆತಂಕ ಯಾಕೆ, ಇಷ್ಟೊಂದು ಆತಂಕ ಯಾಕೆ ಅಂದ್ರೆ ಪ್ರವಾಹದ ಭೀತಿ ಏನಾದರೂ ಕಾಡ್ತಿದ್ಯಾ? ಅವ್ರಿಗೆ ಗೇಟ್ ಕಟ್ಟಾಗಿರೋದ್ರಿಂದ ಕಂಪ್ಲಿ ಪಟ್ಟಣಕ್ಕೆ ಪ್ರವಾಹದ ಭೀತಿ ಇದೆಯಾ? ಪ್ರತ್ಯಕ್ಷ ನಿಜಕ್ಕೂ ಏನಂತಂದ್ರೆ ಈಗ ಏನು ಜಲಾಶಯದಲ್ಲಿರುವಂತ ಏನು 1633 ಅಡಿ ಇದೆ. ಆ 1633 ಅಡಿಯಲ್ಲಿ ಸುಮಾರು 21 ಅಡಿಯಷ್ಟು ನೀರು ಕಡಿಮೆ ಆಗಬೇಕು. ಒಂದನೇದು. ಎರಡನೇದು 105 TMC ಏನು ನೀರು ಇರುತ್ತೆ ಸಂಗ್ರಹ ಸಾಮರ್ಥ್ಯ ಇರುವಂತ ಜಲಾಶಯದಲ್ಲಿ ಸುಮಾರು 50ರಿಂದ 65 TMC ವರೆಗೆ ನೀರು ಬಿಡಬೇಕಾಗುತ್ತೆ. ಆದ್ರೆ ಹಂತವಾಗಿ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ನೀರು ಹರಿಸೋದ್ರಿಂದ ಈಗ ಸದ್ಯ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ನದಿ ಪಾತ್ರ ಇದೆ, ತುಂಗಭದ್ರಾ ಜಲಾಶಯದ ನದಿ ಪಾತ್ರ ಏನಿದೆ, ಆ ನದಿ ಪಾತ್ರದಲ್ಲಿ ಬರುವಂತಹ ಏನು ಶಿವಪುರ ಗ್ರಾಮ ಆಗಿರ್ಬೋದು, ಬಂಡಿ ಅರ್ಲಾಪುರ ಆಗಿರ್ಬೋದು, ಆನೆಗುಂದಿ ಭಾಗ ಇರ್ಬೋದು ಮತ್ತು ಕಂಪ್ಲಿ ಭಾಗದ ಏನು ಈ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ ಒಂದು ನೆರೆ ಹಾವಳಿ ಉಂಟಾಗ್ಬೋದು. ಅಂದ್ರೆ 2 ಲಕ್ಷ ಪ್ರಮಾಣದಷ್ಟು ನೀರು ಹೊರಗಡೆ ಬಿಟ್ಟಾಗ ಆಟೋಮೆಟಿಕ್ ಆಗಿ ಏನಂತಂದ್ರೆ ಕಂಪ್ಲಿ ಏನು ಗಂಗಾವತಿ ಮತ್ತು ಕಂಪ್ಲಿ ನಡುವೆ ಏನು ಒಂದು ಸೇತುವೆ ಇದೆ, ಆ ಸೇತುವೆ ಕೂಡ ಮುಳುಗಡೆ ಆಗುತ್ತೆ. ಜೊತೆಗೆ ಅಪಾರ ಇನ್ನಷ್ಟು ನೀರು ಹೆಚ್ಚಾದ್ರೆ ಅಲ್ಲಿ ನೆರೆ ಹಾವಳಿ ಅಂದ್ರೆ ಗ್ರಾಮಕ್ಕೆ ನೀರು ನುಗ್ಗುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈಗ ಅಧಿಕಾರಿಗಳು ಏನಂದ್ರೆ ಸಂಪೂರ್ಣವಾಗಿ ಈ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ ಕಟ್ಟೆಚ್ಚರ ನೀಡುವಂಥದ್ದು. ಅದೇ ರೀತಿಯಾಗಿ ಏನಂತಂದ್ರೆ ಈ ಒಂದು ಏನ್ ಜಲಾಶಯದ ಏನ್ ಗೇಟ್ ದುರಸ್ತಿ ಅಂದ್ರೆ ಒಂದು ಗೇಟ್ ಚೈನ್ ಲಿಂಕ್ ಕಿತ್ತು ಹೋಗಿದೆ, ಅದು ಗೇಟ್ ಏನು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಹಾಗಾಗಿ ಆ ಸ್ಥಳದಲ್ಲಿ ಏನಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಭೇಟಿ ನೀಡಿರುವಂತದ್ದು ಮತ್ತು ಅದೇ ರೀತಿ ಶಾಸಕರಾದಂತಹ ರಘುವೇಂದ್ರ ಇಟ್ನಾಳ್ ಕೂಡ ನಿನ್ನೆ ರಾತ್ರಿನೇ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆಗೆ ಮಾಹಿತಿ ಪಡೆದಿರುವಂತದ್ದು. ಹಾಗಾಗಿ ಈಗ ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಸಿಎಂ ಅವರಿಗೆ ಮತ್ತು ಏನು DCM ಅವರು ಕೂಡ ಮಾಹಿತಿ ರವಾನೆ ಮಾಡಿರುವಂತದ್ದು ಮತ್ತು ಏನು ಈ ನಿಗಮಕ್ಕೆ ಏನು ಅಧಿಕಾರಿಗಳಿರ್ತಾರೆ ಮೇಲಧಿಕಾರಿಗಳಿಗೆ ಅವ್ರಿಗೂ ಕೂಡ ಸಂಪರ್ಕ ಮಾಡಿರುವಂತದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ನುರಿತ ತಜ್ಞರನ್ನು ಕೂಡ ಸಂಪರ್ಕ ಮಾಡಿರುವಂತದ್ದು. ಹಾಗಾಗಿ ಇಲ್ಲೇನಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಏನ್ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಹಾಗೆ ಸಂಪರ್ಕದಲ್ಲಿರಿ. ಇಮಾಮ್ ನಿಯಾಜ್ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಜೊತೆ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ಕಾರ.
ನಮಸ್ತೆ ನಮಸ್ತೆ. ಸರ್, ಇದೊಂಥರ ಆತಂಕ ಪಡುವಂತಹ ವಿಚಾರ. ಯಾಕಂದ್ರೆ ಈಗ ಗೇಟ್ ಕಟ್ ಆಗಿದೆ, 38,000 ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಆತಂಕ ಪಡುವಂತಹ ವಿಚಾರ. ಸದ್ಯ ಪರಿಸ್ಥಿತಿ ಹೇಗಿದೆ ಸರ್? ಈಗ ಗೇಟ್ ದುರಸ್ತಿ ಮಾಡಬಹುದಾ, ಹೇಗೆ? ಇಲ್ಲ ಆಗ್ತಿತ್ತು ಮೇಡಮ್. ಎಲ್ಲ ರಾತ್ರಿಗೆ ನಮ್ದು ಯಾವಾಗ ಗೊತ್ತಾಗ್ತದೆ ನಾನು ಕೂಡ ಇಮಿಡಿಯೇಟ್ ಹೋಗಿ ಎಲ್ಲ ಅಲ್ಲಿ ನೋಡಿದ ಎಲ್ಲ ಅಧಿಕಾರಿಗಳು ಸಂಪರ್ಕ ಮತ್ತೆ ಅವರ ಸಂಬಂಧಪಟ್ಟವರು ಮತ್ತೆ ಸಚಿವರಿಗೆ ನಾವು ಕೂಡ ಅಲ್ಲಿ ಮಾಹಿತಿ ಕೊಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಮತ್ತೆ ಅವ್ರು ಕೂಡ ಇತ್ತಲ್ಲ ಮುಂದೆ CM ಸಾಹೇಬ್ರಿಗೆ TM ಸಾಹೇಬ್ DCM ಸಾಹೇಬ್ರಿಗೆಲ್ಲ ಕೊಟ್ಟಿದಾರ. ಬಟ್ ಒಂದು ಟೆಕ್ನಿಕಲಿ ಅವರು ಒಂದು ಡ್ರಾಯಿಂಗ್ ಕೂಡ ಎಲ್ಲ ಫಾಲೋಅಪ್ ಮಾಡಿ ಎಲ್ಲ ಮಾಡಕತ್ತಾರ ಮೇಡಮ್. ಹಂಗೇನೀಗ ತನಕ ಏನು ಪಡೆದೇನೀಗ ಇದು ಇಲ್ಲ, ಏನಂದ್ರೆ ಆಗ್ಬಾರ್ದಿತ್ತು ಅದು. ಬಟ್ ಈ ಥರ ಆಯ್ತದು ಮೇಡಮ್. ಕೆಲಸ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಮತ್ತೆ ಎಲ್ಲ ಟೆಕ್ನಿಕಲ್ ಟೀಮ್ ಕೂಡ ಅಲ್ಲೇ ಇತ್ತಲ್ಲ, ಅವರು ರಾತ್ರಿಗೆ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಯಾವ ಥರ ಮಾಡಬೇಕು ಯಾವ ಥರ ಎಲ್ಲ ಕೆಲಸದ ಬಗ್ಗೆ ಕೂಡ ಎಲ್ಲ ಇದು ಮಾಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮೇಡಮ್. ಆಗ್ತೈತೆ, ಏನಿಲ್ಲ. ಅಲ್ಲ ಸರ್, ಇವಾಗ ಗೇಟ್ ದುರಸ್ತಿ ಮಾಡೋದಕ್ಕೆ ಸ್ವಲ್ಪ ಅಸಾಧ್ಯ ಅಂತ, ಬಿಕಾಸ್ ನೀರಿನ ರಭಸ ಹೆಚ್ಚಾಗಿದೆ. ಇನ್ನು ಎಷ್ಟು ದಿನ ಹೀಗೆ ಇರುತ್ತೆ? ಇನ್ನ ಎಷ್ಟು ದಿನ ಬೇಕಾಗುತ್ತೆ ಅದನ್ನ ಸರಿ ಮಾಡೋದಕ್ಕೆ? ಒಂದು 3-4 ದಿವಸ ಈಗ ನೀರಿಂದ ಇದು ಕಮ್ಮಿ ಆಗಕ್ಕ ಬೇಕಂತ ಹೇಳಿದಾರೆ ಮೇಡಮ್. ಅಲ್ಲ ಸರ್, ಇವಾಗ 38,000 ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ. ಈಗಾಗಲೇ ಕಂಪ್ಲಿ ಜನರು ಬಹಳ ಆತಂಕ ಪಡ್ತಿದ್ದಾರೆ. ಈಗ ಅವರ ಪರಿಸ್ಥಿತಿ ಏನು? ಅವರಿಗೆ ಏನಾದ್ರು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದೀರಾ? ಇಲ್ಲ ಕೊಟ್ಟಿದ್ದಾರೆ ಮೇಡಮ್. ರಾತ್ರಿಗೆ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತಕ್ಕೆ ಕೊಪ್ಪಳ ಮತ್ತೆ ಬಳ್ಳಾರಿ, ರಾಯಚೂರು ಆ ಕಡೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ಐತಲ್ಲ ಮಾಹಿತಿ. ಯಾಕಂದ್ರೆ ಕ್ಷಣದಲ್ಲಿ ಅಲ್ಲಿಂದ ಮಾಹಿತಿ ಅಲ್ಲಿ ಅಧಿಕಾರಿಗಳು ಕಳಿಸ್ತಾ ಇದ್ರು. ಈ ತರ ಇದೆ, ನಾವು ಮೆಲ್ಲಕ್ಕೆ ಸ್ವಲ್ಪ ಕ್ಯೂಸಿಕ್ ಹೆಚ್ಚ ಮಾಡ್ಕೊಂತ ಹೋಗ್ತೀವಿ, ಈ ತರ ಇದೆ ಅಂತೇಳಿ ಕೊಡ್ಕೊಂತ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.